ಎಲ್ಲ ವೀಕ್ಷಕರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇಂದು ನಾವು ಸಿಂಧೂರದ ವೈಜ್ಞಾನಿಕ ಮಹತ್ವದ ಕುರಿತು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಹಣೆಗೆ ಸಿಂಧೂರವನ್ನಿಡಲು ಕಾರಣವೇನು? ಸಿಂಧೂರವನ್ನು ತಪ್ಪದೆ ಏಕೆ ಹಣೆಯಲ್ಲಿ ಇಡಬೇಕು? ಹಣೆಗೆ ಸಿಂಧೂರವನ್ನು ಇಡುವುದರಿಂದ ಅನೇಕ ಪ್ರಯೋಜನಗಳಿವೆ. ಹಣೆಯಲ್ಲಿ ಸಿಂಧೂರವನ್ನು ಇಡುವುದರಿಂದ ಆಗುವ ಪ್ರಯೋಜನಗಳು ಏನು? ಹಣೆಗೆ ಸಿಂಧೂರವನ್ನು ಏಕೆ ಇಡಬೇಕು? ಇಲ್ಲಿದೆ ಸಿಂಧೂರ ಹಚ್ಚುವುದರ ಮಹತ್ವ. ಸನಾತನ ಧರ್ಮದಲ್ಲಿ ಹಣೆಗೆ ಇಡುವ ಸಿಂಧೂರಕ್ಕೆ ವಿಶೇಷದ ಮಹತ್ವವಿದೆ. ಸಿಂಧೂರ ಕೇವಲ ಸುಮಂಗಲಿಯರ ಸಂಕೇತ ಅಥವಾ ಪೂಜಾ ಸಾಮಗ್ರಿಗಳಲ್ಲಿ ಒಂದು ಮಾತ್ರವಲ್ಲ. ಸಿಂಧೂರಕ್ಕೆ ಇದಕ್ಕೂ ಹೆಚ್ಚಿನ ಮಹತ್ವವಿದೆ. ಸಿಂಧೂರದ ಮಹತ್ವವನ್ನು ತಿಳಿದರೆ ನೀವು ನಿಜವಾಗಿಯೂ ಅಚ್ಚರಿಯನ್ನು ಪಡುತ್ತೀರಿ. ಮಹರ್ಷಿಗಳು ಸಿಂಧೂರವನ್ನು ಸಿಂಧೂರಾಂ ಸೌಭಾಗ್ಯವರ್ಧನಾಂ ಎಂದು ಬಣ್ಣಿಸಿದ್ದಾರೆ. ಹಿಂದೂ ಧರ್ಮದಲ್ಲಿ ಸಿಂಧೂರ ಅಥವಾ ಕುಂಕುಮವಿಲ್ಲದೆ ಪೂಜೆಯು ಅರ್ಥಪೂರ್ಣವೆಂದು ಪರಿಗಣಿಸಲಾಗುತ್ತದೆ. ಸಿಂಧೂರ ಅಥವಾ ಕುಂಕುಮ ಸೌಭಾಗ್ಯದ ಸಂಕೇತ ಮಾತ್ರವಲ್ಲ, ಅನೇಕ ಆರೋಗ್ಯಕರ ಪ್ರಯೋಜನಗಳನ್ನು ಕೂಡ ಹೊಂದಿದೆ. ಸಿಂಧೂರದ ಪ್ರಯೋಜನವೇನು ತಿಳಿದುಕೊಳ್ಳೋಣ. ಸಿಂಧೂರವನ್ನು ನಿರ್ಲಕ್ಷಿಸಲು ಕಾರಣವೇನು? ಸಿಂಧೂರವನ್ನು ತಯಾರಿಸುವಾಗ ಅನೇಕ ರೀತಿಯ ರಾಸಾಯನಿಕ ವಸ್ತುಗಳನ್ನು ಬಳಸುತ್ತಾರೆ. ಇದರಿಂದ ಹೆಚ್ಚಿನ ಜನರು ಕುಂಕುಮವನ್ನು ಅಥವಾ ಸಿಂಧೂರವನ್ನು ಇಡಲು ಇಚ್ಛಿಸುವುದಿಲ್ಲ. ಕುಂಕುಮವನ್ನು ಹಚ್ಚುವುದರಿಂದ ತುರಿಕೆ ಮತ್ತು ಚರ್ಮದ ಸಮಸ್ಯೆಗಳು ಉಂಟಾಗುತ್ತದೆ ಎಂದು ಅನೇಕರು ಹೇಳುತ್ತಾರೆ. ಸಿಂಧೂರವನ್ನು ನಿರ್ಲಕ್ಷಿಸಲು ಇದು ಕೂಡ ಒಂದು ಕಾರಣ. ಸೀತೆಯು ಸಹ ಈ ಸಿಂಧೂರವನ್ನು ಇಡುತ್ತಿದ್ದರು. ವಾಸ್ತವವಾಗಿ ಕಮಿಲಾ ಎನ್ನುವ ವಿಶೇಷ ಸಸ್ಯದ ಬೀಜದಿಂದ ಸಿಂಧೂರವನ್ನು ತಯಾರು ಮಾಡಲಾಗುತ್ತದೆ. ಇದನ್ನು ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಸಿಂಧೂರವನ್ನು ಇಡುವುದರಿಂದ ಸುಖ ಸೌಭಾಗ್ಯವು ಪ್ರಾಪ್ತಿಯಾಗುತ್ತದೆ. ಸಸ್ಯದ ಬೀಜದಿಂದ ತಯಾರಿಸುವ ಸಿಂಧೂರವನ್ನು ಸಾವಯವ ಸಿಂಧೂರವೆಂದು ಕರೆಯಲಾಗುತ್ತದೆ. ಸೀತಾದೇವಿಯು ರಾಮನೊಂದಿಗೆ ವನವಾಸಕ್ಕೆ ಹೋದಾಗ ಕಾಡಿನಲ್ಲಿ ಅವರು ಈ ಬೀಜವನ್ನು ಬಳಸಿ ಸಿಂಧೂರವನ್ನು ಇಟ್ಟುಕೊಳ್ಳುತ್ತಿದ್ದರು. ಭಗವಂತ ಹನುಮಾನ್ ಕೂಡ ಈ ಬೀಜದ ಸಿಂಧೂರವನ್ನೇ ದೇಹಕ್ಕೆ ಹಚ್ಚಿಕೊಳ್ಳುತ್ತಿದ್ದರು. ಸಿಂಧೂರವನ್ನು ಇಡುವುದರಿಂದ ಸೌಭಾಗ್ಯ ಮತ್ತು ಸಮೃದ್ಧಿಯನ್ನು ಕರುಣಿಸುತ್ತದೆ. ಧಾರ್ಮಿಕ ದೃಷ್ಟಿಕೋನದ ಪ್ರಕಾರ ಸಿಂಧೂರ ಹಚ್ಚುವುದರಿಂದ ಸೌಭಾಗ್ಯ ಮತ್ತು ಸಮೃದ್ಧಿಯು ಪ್ರಾಪ್ತಿಯಾಗುತ್ತದೆ. ನಾವು ಪ್ರತಿದಿನವೂ ತಿಳಿದೋ ಅಥವಾ ತಿಳಿಯದೆ ಮಾಡದ ಪಾಪಗಳಿಂದ ಸಿಂಧೂರವು ಮುಕ್ತಿ ನೀಡುತ್ತದೆ. ತಂತ್ರ ಮತ್ತು ಮಂತ್ರಗಳಲ್ಲಿ ಕೂಡ ಸಿಂಧೂರವನ್ನು ಬಳಸಲಾಗುತ್ತದೆ. ಹಿಂದಿನ ಕಾಲದಲ್ಲಿ ಜನರು ಮನೆಯಲ್ಲೇ ಸಿಂಧೂರವನ್ನು ತಯಾರಿಸಿ ಬಳಸುತ್ತಿದ್ದರು. ಆದರೆ ಪಾಶ್ಚಾತ್ಯೀಕರಣದಿಂದ ಕುಂಕುಮವನ್ನು ಎಲ್ಲೆಡೆ ಮಾರಾಟ ಮಾಡಲಾಗುತ್ತಿದೆ. ಎಲ್ಲ ಮಾರುಕಟ್ಟೆಗಳಲ್ಲೂ ಸಿಂಧೂರವನ್ನು ಮಾರಾಟ ಮಾಡಲಾಗುತ್ತಿದೆ. ಈ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಹೌದು, ಸಿಂಧೂರವನ್ನು ಹಣೆಗೆ ಇಡುವುದರಿಂದ ರಕ್ತ ಸಂಬಂಧಿತ ಸಮಸ್ಯೆಗಳು ಸಿಂಧೂರವು ದೂರವಾಗಿಸುತ್ತದೆ ಎಂದು ತಿಳಿದುಬಂದಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ಇದನ್ನೇ ಉಲ್ಲೇಖಿಸಲಾಗಿದೆ. ಮತ್ತೊಂದೆಡೆ ನೀವು ಸಂಸಾರದಿಂದ ಮಾನಸಿಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ನಿದ್ದೆ ಮಾಡುವಾಗ ನಿಮ್ಮ ಸಂಗಾತಿಯ ದಿಂಬಿನ ಕೆಳಗೆ ಸುಮಾರು 7 ದಿನಗಳವರೆಗೆ ಕುಂಕುಮವನ್ನಿಟ್ಟು ಮಲಗಿ. ಇದರಿಂದ ನಿಮ್ಮ ಸಾಂಸಾರಿಕ ಜೀವನವು ಸಂತೋಷ ಮತ್ತು ಶಾಂತಿಯನ್ನು ಪಡೆಯಲಿದೆ. ಕುಂಕುಮವನ್ನು ಹಣೆಗೆ ಇಡುವುದರಿಂದ
ಸಿಂಧೂರ ಭಾಗ್ಯದ ಹೊಸ ಬಾಗಿಲು ತೆರೆಯುತ್ತದೆ ಮತ್ತು ಅದು ಜೀವನದ ಎಲ್ಲ ದೋಷಗಳನ್ನು ನಿವಾರಿಸುತ್ತದೆ ಎಂದು ಸಮುದ್ರಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಸಿಂಧೂರವನ್ನು ವಿವಾಹಿತ ಮಹಿಳೆಯು ಇಡುವುದರಿಂದ ಆಕೆಯ ಪತಿಯ ಆಯಸ್ಸು ಹೆಚ್ಚಾಗಲಿದೆ. ಹಣೆಯ ಮಧ್ಯದಿಂದ ಒಂದು ರಕ್ತನಾಳವು ಹಾದು ಹೋಗಿ ಕಪಾಲದ ಕೊನೆಯಲ್ಲಿ ಸೇರುತ್ತದೆ. ಈ ನಾಳವು ರಕ್ತವನ್ನು ಪೂರೈಸಲು ಮತ್ತು ಸ್ನಾಯುಗಳನ್ನು ಸಕ್ರಿಯಗೊಳಿಸಲು ಸಹಕರಿಸುತ್ತದೆ. ಆದ್ದರಿಂದ ಕುಂಕುಮವನ್ನು ಹಣೆಯ ಮಧ್ಯ ಇಡುವುದರಿಂದ ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ ಮತ್ತು ರಕ್ತದ ಹರಿವನ್ನು ಉತ್ತಮಗೊಳಿಸುತ್ತದೆ. ಸಿಂಧೂರ ಇಡುವುದು ಕೇವಲ ಧಾರ್ಮಿಕ ಮಹತ್ವವನ್ನು ಮಾತ್ರವಲ್ಲ, ವೈಜ್ಞಾನಿಕ ಮಹತ್ವವನ್ನು ಕೂಡ ಹೊಂದಿದೆ. ಸಿಂಧೂರವನ್ನು ಅಥವಾ ಕುಂಕುಮವನ್ನು ಇಡುವುದರಿಂದ ನಿದ್ರಾಹೀನತೆ ಸಮಸ್ಯೆಯನ್ನು, ತಲೆನೋವನ್ನು, ಮಾನಸಿಕ ಅಶಾಂತಿಯನ್ನು ಮತ್ತು ಮುಖದ ಸುಕ್ಕು ಹಿಡಿಯುವಿಕೆಯನ್ನು ನಿವಾರಣೆಗೊಳಿಸುವ ಶಕ್ತಿ ಸಿಂಧೂರಕ್ಕಿದೆ ಎಂದು ತಿಳಿದುಬಂದಿದೆ. ಮಾನಸಿಕ ತೊಂದರೆಯನ್ನು ಮತ್ತು ರಕ್ತದ ಒತ್ತಡದ ಸಮಸ್ಯೆಯನ್ನು ಕೂಡ ದೂರವಾಗಿಸುತ್ತದೆ. ಸಿಂಧೂರವನ್ನು ಇಡುವ ಸ್ಥಳವು ಮೆದುಳಿನ ಪ್ರಮುಖ ಗ್ರಂಥಿಯಾಗಿದ್ದು ಇದನ್ನು ಬ್ರಹ್ಮರಂಧ್ರವೆಂದು ಕರೆಯಲಾಗುತ್ತದೆ. ಮಹಿಳೆಯರು ಸಿಂಧೂರವನ್ನು ಹಚ್ಚುವುದರಿಂದ ಅವರ ಮಾನಸಿಕ ಒತ್ತಡವು ದೂರವಾಗುತ್ತದೆ ಮತ್ತು ಅವರ ಮೆದುಳು ಸದಾಕಾಲ ಪ್ರಜ್ಞಾಪೂರ್ವಕವಾಗಿರುತ್ತದೆ. ಕುಂಕುಮವನ್ನು ಇಡುವುದರಿಂದ ರಕ್ತದೊತ್ತಡ ಸಮಸ್ಯೆಯು ಕೂಡ ದೂರವಾಗುತ್ತದೆ. ನೋಡಿದರಲ್ಲ ವೀಕ್ಷಕರೇ, ಸಿಂಧೂರದ ವೈಜ್ಞಾನಿಕ ಮಹತ್ವ. ಸಿಂಧೂರವನ್ನು ನೀವು ಕೂಡ ಪ್ರತಿದಿನ ಇಡಿ. ಇದನ್ನು ಇಡಲು ಗಂಡು ಅಥವಾ ಹೆಣ್ಣು ಎಂದು ಯಾವುದೇ ಭೇದವಿಲ್ಲ. ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.